ಹಾಯ್ ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ನಿನ್ನೆ ಒಂದು ವಿಡಿಯೋ ಶುರು ಮಾಡಿದ್ದೆ ನಾನು, VN ಎಡಿಟಿಂಗ್ ವಿಡಿಯೋ ಕೋರ್ಸ್ ಅಂತ. ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಎಲ್ಲ ಒಂದು ಪ್ಲೇಲಿಸ್ಟ್ ಮಾಡಿಕೊಂಡು ಒಂದು ಕೋರ್ಸ್ ಮುಖಾಂತರ ಈ ಚಾನಲ್ನಲ್ಲಿ ತಂದಿನಿ. ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ ವತಿಯಿಂದ ನೀವು ಎಡಿಟಿಂಗ್ ಕಲಿಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ನಾವು ಎಡಿಟಿಂಗ್ ಮಾಡೋದು, ಈಗ ನಿನ್ನೆ ನಾವು ಏನೇನು ಕಲ್ತೇವಪ್ಪ, ಟ್ರಾನ್ಸಿಷನ್ ಹೇಗೆ ಹೆಚ್ಚೋದು, ಸ್ಪ್ಲಿಟ್ ಹೇಗೆ ಮಾಡೋದು, ಟ್ರಿಮ್ ಹೇಗೆ ಮಾಡೋದು ಮತ್ತು ಮ್ಯೂಸಿಕ್ ಹೇಗೆ ಆ್ಯಡ್ ಮಾಡೋದು ಅಂತ ಕಲ್ತಿದ್ದೀವಿ. ಈಗ ಮುಂದಿನ ಪ್ರೊಸೆಸ್ ಏನಿದೆ, ಯಾವ್ಯಾವ ಥರದ ಏನೋ ಎಡಿಟಿಂಗ್ ಕಲಿಬಹುದು. ಇದು ನಾನು ಬೇಸಿಕ್ನಲ್ಲಿ ಇದು ವಿಡಿಯೋ ಕೋರ್ಸ್ ತಂದಿದ್ದೀನಿ. ಈ ಕೋರ್ಸ್ ಮೇಲೆ ಚೆನ್ನಾಗಿ ನೀವು ವ್ಯೂಸ್, ನನಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬತ್ತಂದ್ರೆ ಇದರೊಳಗೆ ಅಡ್ವಾನ್ಸ್ ಫೀಚರ್ಗಳನ್ನು ಹೇಗೆ ಯೂಸ್ ಮಾಡೋದನ್ನು ಕೂಡ ತರ್ತೀನಿ. ಇವತ್ತಿನ ಬೇಸಿಕ್ ವಿಡಿಯೋ ಎಡಿಟಿಂಗ್ದ ಒಂದು 2ನೇ ಭಾಗದ ಒಂದು ಟ್ಯುಟೋರಿಯಲ್ ನೀವು ನೋಡ್ತಾ ಇದ್ದೀರಾ. ಅದಕ್ಕಾಗಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೋಗೋಣ ಈಗ ನಾವು ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ಸೊ ಗೆಳೆಯರಿ, ವಿಡಿಯೋ ಎಡಿಟಿಂಗ್ನಲ್ಲಿ ಈಗ 5ನೇ ಭಾಗ ಏನಿದೆಯಪ್ಪ ಅಂದ್ರೆ, ನಾವು ಒಂದೇ ವಿಡಿಯೋನಲ್ಲಿ ಮೂರು ವಿಡಿಯೋಗಳು ನೋಡ್ತಿದ್ವಿ. ಒಂದು ಶಾರ್ಟ್ ವಿಡಿಯೋ ಆಗಲಿ ಅಥವಾ ಒಂದು ವರ್ಟಿಕಲ್ ಆ್ಯಂಗಲ್ನಲ್ಲಿ ಆಗಲಿ, ಅಂದರೆ ಹಾರಿಜೆಂಟಲ್ನಲ್ಲಿ ಆಗಲಿ ಅಥವಾ ವರ್ಟಿಕಲ್ ಆ್ಯಂಗಲ್ನಲ್ಲಿ ಆಗಲಿ, ನಾವು ಮೂರು ವಿಡಿಯೋ, ಮೂರು ಲೇಯರ್ದ ವಿಡಿಯೋಗಳನ್ನು ನೋಡ್ತೀವಿ. ಅದು ಹೇಗೆ ಮಾಡೋದು ಅದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಏನು ಮಾಡ್ತೀನಿ, ಇದು ನಾವು ನ್ಯೂ ಪ್ರಾಜೆಕ್ಟ್ಗೆ ನಾನು ಕ್ಲಿಕ್ ಮಾಡ್ತೀನಿ. ನ್ಯೂ ಪ್ರಾಜೆಕ್ಟ್ಗೆ ಕ್ಲಿಕ್ ಮಾಡಿದಾಗ ನಮ್ಮ ವಿಡಿಯೋದಲ್ಲಿ ಭಾಳಷ್ಟು ಇಲ್ಲಿ ಆಪ್ಷನ್ಗಳು ಬರ್ತಾವೆ. ನಾವು ಏನು ಮಾಡೋಣ, ಯಾವುದಾದ್ರೂ ಒಂದು ಫೋಟೋವನ್ನು ನಾವು ಇಲ್ಲಿ ಒಂದು ತೊಗೊಳ್ಳೋಣ. ನಾವು ಒಂದು ಫೋಟೋ ತೊಗೋತೀನಿ, ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿದಾಗ ಇದು ನಮ್ಮ ಫೋಟೋ ಬತ್ತು. ಈ ಫೋಟೋ ಏನಿದೆ ಇಲ್ಲಿ ಮೇಲ್ಗಡೆ, ಎಲ್ಲರಿಗಿಂತ ಮೇಲ್ಗಡೆ ಒಂದು ಆಪ್ಷನ್ ಇದೆ, ತೋರಿಸ್ತಾ ಇದೆಯಲ್ಲ ಇಲ್ಲಿ. ಒಂದೇ ನಿಮಿಷ, ಇದು ಒಂದು ಸ್ವಲ್ಪ ಕಲರ್ ಮಾಡ್ಕೋತೀನಿ. ಮೇಲ್ಗಡೆ ಒಂದು ಆಪ್ಷನ್ ಇದೆ, ಇಲ್ಲಿ ಇದೆಯಲ್ಲ ಒರಿಜಿನಲ್ ಅಂತ ಇಲ್ಲಿ ಮೇಲ್ಗಡೆ ಬರೆದಿದೆ. ಇದು ಒರಿಜಿನಲ್ಗೆ ನಾನು ಕ್ಲಿಕ್ ಮಾಡ್ಕೊತೀನಿ. ಒರಿಜಿನಲ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ನಮ್ಮದು ವಿಡಿಯೋ ಸೈಜ್ಗಳು ಬರ್ತಾವೆ. 9:16 ಇದೆ, 1:1 ಇದೆ, 16:9 ಇದೆ. ನಾವು ಈಗ 9:1ಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಪೊಸಿಷನ್ ಇದೆಯಲ್ಲ, ಇದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿವಿ. ಈಗ ನಮ್ಮದು ಶಾರ್ಟ್ ವಿಡಿಯೋ ಫಾರ್ಮೆಟ್ನಲ್ಲಿ ಇದು ಬಂದಿದೆ, ಉದ್ದಾಗಿ ಬಂದಿದೆ. ಓಕೆ, ಈಗ ಇದಕ್ಕೆ ನಾನು ಓಕೆ ಮಾಡ್ತೀನಿ. ಓಕೆ ಮಾಡಿದಾಗ ಈಗ ನಾವು ಒಂದು ಲೇಯರ್ನಲ್ಲಿ ಇದು ನಮ್ಮದು ಪೂರಾ ಫಿಟ್ ಆಗೈತಿ. ಈಗ ಫಿಟ್ ಆದ ಮೇಲೆ ನಾವೇನು ಮಾಡೋಣ, ಈಗ 3 ವಿಡಿಯೋ ಒಂದೇ ವಿಡಿಯೋದಲ್ಲಿ ನಾವು ಕಾಣಬೇಕು. ಮೇಲೆ ಒಂದು, ನಡು ಒಂದು, ಕೆಳಗೆ ಒಂದು. ಈಗ ಏನು ಮಾಡೋಣ, ಅದಕ್ಕೆ ಏನು ಮಾಡಲಿಕ್ಕೆ ನಾವೇನು ಮಾಡೋಣ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಪ್ಲಸ್ ಅಂತ ಆಪ್ಷನ್ ಇದೆ. ಓಕೆ, ಈ ಪ್ಲಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಈ ಲೇಯರ್ದ ಮೇಲ್ಗಡೆ ಒಂದು ಎಕ್ಸ್ಟ್ರಾ ಲೇಯರ್ ತೊಗೊಳ್ಳೋದು. ಅದಕ್ಕೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿಡಿಯೋ ಮತ್ತು ಫೋಟೋಸ್ ಇದೆ. ನಾವು ವಿಡಿಯೋಗೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ವಿಡಿಯೋಗೆ ನಾವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಬಹಳಷ್ಟು ನಮ್ಮದು ಗ್ಯಾಲರಿಯಲ್ಲಿ ಒಯ್ಯುತ್ತೆ. ಗ್ಯಾಲರಿಯಲ್ಲಿ ಒಯ್ದಾಗ ಇಲ್ಲಿ ಬಹಳಷ್ಟು ವೀಡಿಯೋಸ್ಗಳು ಅದಾವೆ. ಈಗ ನಾನು ಒಂದು 2-3 ವಿಡಿಯೋ ತೊಗೊಂಡೆ. ನಾನು ಒಂದು ವಿಡಿಯೋ ತೊಗೊಂಡೆ. ಈಗ ನಾವು ವಿಡಿಯೋ ಇಲ್ಲಿ ತೊಗೊಂಡಿದ್ದೀವಿ. ವಿಡಿಯೋಲಿ ತೊಗೊಂಡಾಗ ಕೆಳಗಡೆ ಒಂದು ಆಪ್ಷನ್ ಇದೆ. ಅದು ಯಾವುದಪ್ಪ ಆಪ್ಷನ್, ಅದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಇಲ್ಲಿ ಫಿಟ್ ಅಂತ ಒಂದು ಆಪ್ಷನ್ ಇದೆ, ಫಿಟ್. ಈ ಫಿಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ಕೋತೀನಿ. ಫಿಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ಕೊಂಡಾಗ ಇದು ಸ್ಕ್ರೀನ್ ಮೇಲೆ ಫಿಟ್ ಆಗುತ್ತೆ. ಪೂರಾ ಫಿಟ್ ಆಗೋದಿಲ್ಲ, ಯಾಕಂದರೆ ನಾವು ವಿಡಿಯೋ ಉದ್ದದ, ಯಾಕಂದರೆ ನಾವು ಫಾರ್ಮೇಟ್ 9:16 ಅದ, ಆದರೆ ವಿಡಿಯೋ ಇದೆ 16:9 ಒಂದು ವಿಡಿಯೋ ಇದೆ. ಇದಕ್ಕೆ ನಾವು ಏನು ಮಾಡೋಣ, ಇದಕ್ಕೆ ಸರಿಸಿಕೊಂಡು ಕೆಳಗಡೆ ತಗೊಳ್ಳೋಣ. ಓಕೆ, ಇದು ಆಯಿತು. ಮತ್ತು ಇದರ ಮೇಲೆ ಇನ್ನೊಂದು ವಿಡಿಯೋ ತೊಗೋಬೇಕು. ಈಗ ನಾವು ಇನ್ನೊಮ್ಮೆ ಏನು ಮಾಡೋಣ, ಇದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಕೆಸಿಂದ ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೆಸಿಂದ ಇನ್ನೊಂದು ವಿಡಿಯೋ ತೊಗೊಳ್ಳೋಣ. ಇನ್ನೊಂದು ವಿಡಿಯೋ ತೊಗೊಂಡಿವಿ, ಅದನ್ನು ಕೂಡ ಇಲ್ಲಿ ಬತ್ತು. ಇದಕ್ಕೆ ಮತ್ತೆ ಫಿಟ್ ಆಪ್ಷನ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡ್ತೀವಿ. ಫಿಟ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ದೊಡ್ಡನ್ನು ಕೂಡ ನೀವು ಮಾಡ್ಕೋಬೋದು. ದೊಡ್ಡ ಮಾಡಿದೆ ನಾನು. ಮತ್ತು ಇನ್ನೊಂದು ಲೇಯರ್ ಮೇಲೆ ಇನ್ನೊಮ್ಮೆ ಸಲ ಪ್ಲಸ್ಗೆ ಕ್ಲಿಕ್ ಮಾಡೋಣ. ಮತ್ತು ವಿಡಿಯೋಗೆ ಕ್ಲಿಕ್ ಮಾಡೋಣ. ಮತ್ತು ವಿಡಿಯೋ ಕ್ಲಿಕ್ ಮಾಡಿ ಇನ್ನೊಂದು ವಿಡಿಯೋ ತೊಗೊಳ್ಳೋಣ. ಇನ್ನೊಂದು ವಿಡಿಯೋ ತೊಗೊಂಡ್ರೆ ಅದನ್ನು ವಿಡಿಯೋ ಕೂಡ ಇಲ್ಲಿ ಮೇಲ್ಗಡೆ ಬರ್ತೈತಿ. ಇದಕ್ಕೂ ಕೂಡ ನಾವು ಫಿಟ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಇದು ಆಯಿತು. ಇಲ್ಲಿ ಆದಮೇಲೆ ಇದು ಫಿಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಫಿಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೆಸಿಂದ ಇದು ಎಲ್ಲರಿಗಿಂತ ಮೇಲೆ ಇದು ಒಯ್ತೀನಿ. ಓಕೆ, ಇದಕ್ಕೆ ಬರೋಬ್ಬರಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿವಿ. ಈ ಥರ ನೋಡಿ, ಈಗ ನಾನು ಈ ವಿಡಿಯೋ ಪ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಪ್ಲೇ ಮಾಡ್ತೀನಿ ನೋಡಿ. ಈಗ 3 ವಿಡಿಯೋಗಳು ಒಟ್ಟಿಗೆ ಇಲ್ಲಿ ನಡೀತಾ ಇದ್ದಾವೆ. 3 ವಿಡಿಯೋಗಳು ಇಲ್ಲಿ ನಡೀತಾ ಇದ್ದಾವೆ. ಓಕೆ, ವಿಡಿಯೋ ನಿಮಗೆ ಎಷ್ಟು ಬೇಕೋ ಅಷ್ಟೇ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಈಗ 3 ವಿಡಿಯೋಗಳು ಇಲ್ಲಿ ಬಂದು 3 ವಿಡಿಯೋಗಳು ಇಲ್ಲಿ ಬಂದವ. ಈ ಥರ ನೀವು ನಿಮ್ಮದು ಶಾರ್ಟ್ ವಿಡಿಯೋದಲ್ಲಿ 3 ಲೇಯರ್ ವಿಡಿಯೋಸ್ಗಳನ್ನು ನೀವು ಕೂಡ ಮಾಡಬಹುದು. ಈಗ ವಿಡಿಯೋ ಸರ್ಕಲ್ನಲ್ಲಿ ಹೇಗೆ ಹಚ್ಚೋದು, ಕೆಲವು ಸತಿ ನೀವು ನೋಡಿರಬೇಕು. ಈ ವಿಡಿಯೋ ನೀವು ನೋಡಾಕತ್ತೀರಿ. ಈ ವಿಡಿಯೋದಲ್ಲಿ ಸೈಡಿಗೆ ನಮ್ಮದು ಟ್ಯುಟೋರಿಯಲ್ ನಡೀತಾ ಇದೆ ಮತ್ತು ಮೇಲ್ಗಡೆ ರೌಂಡ್ ಶೇಪ್ನಲ್ಲಿ ನಂದು ಈಗ ಮಾರಿ ಕಾಣ್ತಾ ಇದೆ. ಇದು ಹೇಗೆ ಮಾಡೋದು, ಇದು ಮಾಡಲಿಕ್ಕೆ ಭಾಳ ಈಸಿ ಇದೆ. ನೋಡ್ತಾ ಇದ್ರೆ ನಾನು ಹೊರಗಡೆ ಬರ್ತೀನಿ. ಹೊರಗಡೆ ಬಂದ ಕೇಸಿಂದ ಎಕ್ಸಿಟ್ ಡೈರೆಕ್ಟ್ಲಿ ಅಂತ ನಾವು ಹೊರಗಡೆ ಬಂದೆ. ಈಗ ನಾನು ಏನು ಮಾಡ್ತೀನಿ, ಇಂಥ ವಿಡಿಯೋಗಳು ಮಾಡಲಿಕ್ಕೆ ನಾವು ನ್ಯೂ ಪ್ರಾಜೆಕ್ಟ್ ಮಾಡೋಣ. ನ್ಯೂ ಪ್ರಾಜೆಕ್ಟ್ಗೆ ಮಾಡಿದಾಗ ಯಾವುದೇ ಒಂದು ವಿಡಿಯೋ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡಿಕೊಂಡು 2 ವಿಡಿಯೋ ನಾನು ಸೆಲೆಕ್ಟ್ ಮಾಡಿಕೊಂಡೆ. 2 ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿದೆ. ನೆಕ್ಸ್ಟ್ ಮಾಡಿ ಯಾವುದೇ ಒಂದು ಟ್ಯುಟೋರಿಯಲ್ ಹೇಳಲಿಕ್ಕೆ ಸೈಡಿಗೆ ಒಂದು ನಮ್ಮದು ವಿಡಿಯೋದಾಗ ನಮ್ಮದು ಮಾರಿನೂ ಕೂಡ ಕಾಣಬೇಕು. ಇದಕ್ಕೆ ನಾವು ಒರಿಜಿನಲ್ಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು 16:9ಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇದು
ಇದರ ಮೇಲೆ ನಮ್ಮದು ಒಂದು ವಿಡಿಯೋ ನಡಿಬೇಕು. ಇದಕ್ಕೆ ನಾವು ಪ್ಲಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡ್ಕೊಣ, ಮೇಲ್ಗಡೆ ಪ್ಲಸ್ ಆಪ್ಷನ್ಗೆ ಮತ್ತು ಇಲ್ಲಿ ವಿಡಿಯೋಸ್ಗೆ ಕ್ಲಿಕ್ ಮಾಡ್ಕೊಣ. ವಿಡಿಯೋಸ್ಗೆ ಕ್ಲಿಕ್ ಮಾಡಿ ನಮ್ಮದು ಯಾವುದಾದ್ರೂ ಒಂದು ಫೇಸ್ ಕ್ಯಾಮ್ ವಿಡಿಯೋ ಇಲ್ಲಿ ಇದ್ದರೆ ಅದಕ್ಕೆ ನಾವು ತೊಗೊಳ್ಳೋಣ. ಅದಕ್ಕೆ ನಾವು ತೊಗೊಂಡು ಕೇಸಿಂದ ಇಲ್ಲಿ ಲೇಯರ್ನಲ್ಲಿ ತೊಗೊಂಡು ಬರೋಣ. ಲೇಯರ್ನಲ್ಲಿ ತೊಗೊಂಡು ಬಂದಾಗ ನಮ್ಮದು ಫೇಸ್ ಕ್ಯಾಮ್ ಇಲ್ಲಿ ವಿಡಿಯೋ ಬರ್ತೈತಿ, ತೋರಿಸ್ತಾ ಇದೆ ನಿಮಗೆ ಒಂದೇ ನಿಮಿಷ. ಈಗ ಒಂದು ನಮ್ಮದು ಫೇಸ್ ಕ್ಯಾಮ್ದು ಒಂದು ವಿಡಿಯೋ ತೊಗೊಂಡೆ ನಾನು. ವಿಡಿಯೋ ತೊಗೊಂಡ ಮೇಲೆ ಈಗ ಒಂದು ಆಪ್ಷನ್ ಇದೆ, ಈ ಕೆಳಗಡೆ ನಾನು ಇಲ್ಲಿ ಒಂದು ಮಾಸ್ಕದ ಆಪ್ಷನ್ ಬರಬೇಕು. ಮಾಸ್ಕದ ಆಪ್ಷನ್ ಬರಬೇಕು. ಇಲ್ಲಿ ಕೆಳಗಡೆ ಒಂದು ಮಾಸ್ಕ್ ಎಲ್ಲಿದೆ ಹುಡುಕಾಡಬೇಕು. ಮಾಸ್ಕ್ ಈಗ ಇಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾಕಂದರೆ ನಾವು ತೆಳಗಿಂದ ಲೇಯರ್ಗೆ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ಅದು ಸೆಲೆಕ್ಟ್ ಮಾಡಿದರೆ ಮಾಸ್ಕ್ ಆಪ್ಷನ್ ಬರೋಂಗಿಲ್ಲ. ನಾವು ಮೇಲಿಂದ ವಿಡಿಯೋ ಯಾವ ವಿಡಿಯೋಗೆ ನಾವು ಸರ್ಕಲ್ ಮಾಡಬೇಕಂತ ಮಾಡಿದ್ದೀವಿ ಆ ವಿಡಿಯೋಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ ವಿಡಿಯೋಗೆ ನಾವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಮಾಸ್ಕದ ಒಂದು ಆಪ್ಷನ್ ತೆಳಗಡೆ ಶೋ ಆಗ್ತೈತಿ. ಮಾಸ್ಕದ ಆಪ್ಷನ್ ಎಲ್ಲಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಕಾಣ್ತಾ ಇದೆ. ಇಲ್ಲಿ ಮಾಸ್ಕದ ಒಂದು ಆಪ್ಷನ್ ಇದೆ. ಓಕೆ, ರೌಂಡ್ ಶೇಪ್ನಲ್ಲಿ ಬಂದಿದೆ. ಈ ಮಾಸ್ಕದ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಸ್ಕದ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 4ನೇ ನಂಬರ್ಗೆ ಒಂದು ಆಪ್ಷನ್ ಇದೆ, ಒಂದು ರೌಂಡ್ ಶೇಪ್ದ ಒಂದು ಆಪ್ಷನ್ ಇದೆ. ಇದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕೆ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಇದಕ್ಕೆ ಇಲ್ಲಿ ಇಟ್ಕೋತೀನಿ. ಎಷ್ಟು ಬೇಕೋ ಅಷ್ಟು ಇಟ್ಕೋತೀನಿ. ಆದರೆ ಈಗ ನಾನು ಇದು ನಡು ಇದೆ. ಈಗ ನಾವು ಇದಕ್ಕೆ ಒಂದು ಸೈಡ್ನಲ್ಲಿ ಇದು ಕಾಣಿಸ್ಬೇಕು, ಸೈಡ್ನಲ್ಲಿ ಕಾಣಬೇಕು. ಮತ್ತೊಂದು ಸೈಡ್ನಲ್ಲಿ ಪೂರಾ ಫುಲ್ ಸ್ಕ್ರೀನ್ನಲ್ಲಿ ನಾವು ಏನು ಹೇಳಬೇಕು, ಏನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಅದು ವಿಡಿಯೋ ಕಾಣಬೇಕು. ಅಂದರೆ ನಾವೇನು ಮಾಡಬೇಕು, ಈಗ ಹೀಗೆ ಇದು ಸರಿಸ್ಕೊಂಡು ಹೋದರೆ ಇದಕ್ಕೆ ಚೆಂದ ಕಾಣೋದಿಲ್ಲ. ಆದರೆ ಇಷ್ಟಕ್ಕೆ ಇಡೋಣ. ಇಟ್ಟ ಕ್ಯಾಶಿಂದ ನಾವು ಇದಕ್ಕೆ ಮಾಡೋಣ, ರೈಟ್ ಕ್ಲಿಕ್ ಅಂತ ತೆಳಗಿದೆ, ರೈಟ್ ಕ್ಲಿಕ್ ಮಾಡೋಣ. ಆಮೇಲೆ ಇದಕ್ಕೆ ಎತ್ತ ಕ್ಯಾಶಿಂದ ಇಲ್ಲಿ ತೆಳಗಡೆ ಮೇಲ್ಗಡೆ ಒಯ್ಯೋಣ. ಇನ್ನೊಮ್ಮೆ ಇದಕ್ಕೆ ನಾನು ಮಾಸ್ಕಿಗೆ ಹೋಗ್ತೀನಿ. ಮಾಸ್ಕಿಗೆ ಹೋಗಿ ಕ್ಯಾಶಿಂದ ಇದಕ್ಕೆ ಮೇಲ್ಗಡೆ ತಗೋತೀನಿ. ಓಕೆ, ಇಟ್ಟು ತೊಗೊಂಡೆ ನಾನು. ಇಷ್ಟು ತೊಗೊಂಡೆ ಇದಕ್ಕೆ ರೈಟ್ ಕ್ಲಿಕ್ ಮಾಡ್ಕೊತೀನಿ. ರೈಟ್ ಕ್ಲಿಕ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು, ಸಣ್ಣದು ಬೇಕು, ದೊಡ್ಡದು ಬೇಕು, ಇಲ್ಲಿ ಸಿಸ್ಟಮ್ ನೀವು ಮಾಡ್ಕೋಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ತೊಗೊಂಡು ಬಂದೆ. ಓಕೆ, ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. एक बार राजा भोज के दरबार में एक सवाल उठा कि ऐसा कौन सा कुआं है जिसके अंदर गिरने के बाद इंसान कभी बाहर नहीं निकल पाता। इस सवाल का जवाब कोई नहीं दे पाया। आखिर में राजा भोज ने मंत्री से कहा कि इस सवाल का जवाब 7 दिनों के अंदर लेकर आओ, वरना ನೋಡ್ತಾ ಇದ್ರೆ ಈ ಥರ ನೀವು ಮಾಸ್ಕಿಂಗ್ ಪೂರ ಮಾಡ್ಬೋದು. ಭಾಳ ಈಸಿ ಅದ. ಇವನ್ ಸಣ್ಣ ಯಾವ್ಯಾವ ಥರ ನೀವು ಎಡಿಟಿಂಗ್ ಮಾಡ್ಬೋದು ಅಂದ್ರೆ VN ಆ್ಯಪ್ ಒಂದು ಈಸಿ ಆ್ಯಂಡ್ ಬೆಸ್ಟ್ ಒಂದು ವಿಡಿಯೋ ಸಾಫ್ಟ್ವೇರ್ ಇದೆ, ವಿಡಿಯೋ ಆ್ಯಪ್ ಇದೆ. ವಿಡಿಯೋ ಆ್ಯಂಡ್ರಾಯ್ಡ್ನಲ್ಲಿ ಭಾಳ ಈಸಿಯಾಗಿ ನಡೆಯುತ್ತೆ ಇದು. ಮತ್ತು ಫ್ರೀ ಆಫ್ ಕಾಸ್ಟ್ ಇದೆ. ಇದಕ್ಕೆ ಯಾವುದೇ ಒಂದು ಚಾರ್ಜಿಂಗ್ ಹತ್ತುವುದಿಲ್ಲ. ಈಗ ಯಾವುದೇ ವಿಡಿಯೋದಲ್ಲಿ ನೀವು ಸ್ಟಿಕರ್ ಆ್ಯರೋ ಮಾರ್ಕ್, ಸಬ್ಸ್ಕ್ರೈಬ್ ಬಟನ್, ಯಾವುದೇ ಒಂದು ಸೋಷಿಯಲ್ ಮೀಡಿಯಾದ ಐಕಾನ್ಗಳು ಬರ್ತಾವೆ. ಸ್ಟಿಕರ್ ಹೇಗೆ ಹಚ್ಚೋದು? ಸ್ಟಿಕರ್ ಹಚ್ಚಲಿಕ್ಕೆ ಭಾಳ ಈಸಿ ಇದೆ. ಈಗ ಯಾವಾಗ ನಾವು ಇಲ್ಲಿ ಪ್ಲಸ್ ಆಪ್ಷನ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡ್ತೇವಲ್ಲ, ಇಲ್ಲಿ ಪ್ಲಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಒಂದು ಆಪ್ಷನ್ ಇಲ್ಲಿ ಶೋ ಹಾಕೋದೆ. ಇಲ್ಲಿ ಒಂದು ವಿಡಿಯೋ ಲೇಯರ್ ಇದೆ. ಇಲ್ಲಿ ಸ್ಟಿಕರ್ ಆಪ್ಷನ್ ಇದೆಯಲ್ಲ, ಈ ಸ್ಟಿಕರ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಈ ಸ್ಟಿಕರ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಬಹಳಷ್ಟು ಸ್ಟಿಕರ್ಸ್ಗಳು ಬರ್ತಾವೆ. ಈ ಸ್ಟಿಕರ್ಗಳು ನಿಮ್ಮ ವಿಡಿಯೋಗೆ ಎಡಿಟಿಂಗ್ನಲ್ಲಿ ಸಿಂಗರ್ ಮಾಡಲಿಕ್ಕೆ ಕೂಡ ನೀವು ಯೂಸ್ ಮಾಡಬಹುದು. ಇದು ಭಾಳ ಬೆನಿಫಿಟ್. ನೋಡಿರಿ, ಸಬ್ಸ್ಕ್ರೈಬ್ ಒಂದು ಸ್ಟಿಕರ್ ಇದೆ. ಸಬ್ಸ್ಕ್ರೈಬ್ ಬೇಕಾದರೆ ಇದು ಎಷ್ಟು ಬೇಕೋ ಅಷ್ಟು. ಮತ್ತು ಕೆಳಗಡೆ ಬಹಳಷ್ಟು ಐಕನ್ಸ್ಗಳು ಅದಾವೆ. ನೀವು ನಿಮ್ಮ ಮೊಬೈಲಲ್ಲಿ ಇರುವಂಥ ಸ್ಟಿಕರ್ ಕೂಡ ಇಂಪೋರ್ಟ್ ಕೂಡ ಮಾಡ್ಬೋದು. ಮತ್ತು ಫೇವ್ರೇಟ್ ಇದೆ. ಫೇವ್ರೇಟ್ನಲ್ಲಿ ಏನೇನಿದಾವೆ ನೋಡ್ರಿ, ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಗಿಫಿ ಇದೆ. ಗಿಫಿನಲ್ಲಿ ಕೂಡ ಭಾಳಷ್ಟು ಇಲ್ಲಿ ನಿಮಗೆ ಸ್ಟಿಕರ್ಗಳು ಸಿಗ್ತಾವೆ. ಇದು ಅನಿಮೇಟೆಡ್ ಇರ್ತಾವೆ. ಇದು ಒಂದು ಬೆಕ್ಕಿಂದಿದೆ. ಬೆಕ್ಕಿಂದ ಇದು ತೋರಿಸ್ತಾ ಇದ್ದೀನಿ ನಿಮಗೆ. ಬೆಕ್ಕಿಂದ ಇಲ್ಲಿ ತೊಗೊಂಡು ಬಂದ ಮೇಲೆ ಇದಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಇದು ತೋರ್ತಾ ಇದೆ. ಇದು ಬೆಕ್ಕಿಲ್ಲಿದೆ. ಬೆಕ್ಕಿಲ್ಲಿ ಇಡ್ತೀನಿ ನಾನು. ಬೆಕ್ಕಿಲ್ಲಿ ಇಟ್ಕೇಸಿಂದ ಇದಕ್ಕೆ ಒಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಸಬ್ಸ್ಕ್ರೈಬ್ ಬಟನ್ ಇಲ್ಲಿ ತೆಳಗಡೆ ಇಟ್ಕೇಸಿಂದ ಇದಕ್ಕೆ ಒಂದು ಸ್ವಲ್ಪ ಸಣ್ಣದು ಮಾಡ್ತೀನಿ. ಇದು ಸಣ್ಣ ಮಾಡಿದೆ. ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ನೋಡಿದ್ರೆ ಒಂದು ಬೆಕ್ಕು ಒಂದು ಗಿಟಾರ್ ಅಂತ ಬಾರಿಸ್ತಾ ಇದೆ. ಮತ್ತು ಸಬ್ಸ್ಕ್ರೈಬ್ ಬತ್ತು ಹೋಯ್ತು. ಮತ್ತು ಇಲ್ಲಿ ಒಂದು ಸ್ಟಿಕರ್ ಬೇಕು. ಯಾವುದು ಬೇಕು? ಸ್ಟಿಕರ್ಗೆ ಕ್ಲಿಕ್ ಮಾಡ್ಕೋತೀನಿ. ಸ್ಟಿಕರ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಭಾಳಷ್ಟು ಹಾರ್ಟ್ ಅದ, ಭಾಳಷ್ಟು ನೂರಾರು ಸಾವಿರಾರು ಇಲ್ಲಿ ಸ್ಟಿಕರ್ಸ್ಗಳು ಅದಾವೆ. ಈ ಸ್ಟಿಕರ್ಗಳನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋಗೆ ಸಿಂಗರ್ ಮಾಡಬೇಕು. ಎಲಿಮೆಂಟ್ನಲ್ಲಿ ಹೋದಾಗ ಎಲಿಮೆಂಟ್ನಲ್ಲಿ ಭಾಳಷ್ಟು ಎಲಿಮೆಂಟ್ಸ್ಗಳು ಅದಾವೆ. ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ದ ಒಂದು ಸ್ಟಿಕರ್ ನಾನು ತೊಗೋತೀನಿ. ಫೇಸ್ಬುಕ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ. ಓಕೆ, ಇನ್ಸ್ಟಾಗ್ರಾಮ್ ಇದೆ ಮತ್ತು ಫಾಲೋ ಅಂತ ಒಂದು ಆಪ್ಷನ್ ಇದೆ. ಓಕೆ, ಇದಕ್ಕೆ ನಾನು ಕ್ಲಿಕ್ ಮಾಡ್ಕೋತೀನಿ. ಫಾಲೋ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ಕೊಂಡೆ. ಮತ್ತು ಈ ಇನ್ಸ್ಟಾಗ್ರಾಮ್ಗೆ ಇಲ್ಲಿ ತೊಗೊಂಡು ಇಲ್ಲಿ ಹಚ್ಚಿದೆ. ಎಲ್ಲಿ ಬೇಕಾದರೂ ನೀವು ಏನು ಬೇಕಾದರೂ ನೀವು ಸ್ಟಿಕರ್ ಇಲ್ಲಿ ತೊಗೋಬೋದು. ಮತ್ತು ಗೂಗಲ್ದಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ಸ್ಟಿಕರ್ ಇಲ್ಲಿ ಹಚ್ಕೋಬೋದು. ನಾನು ಈ ಫಾಲೋ ಬಟನ್ಗೆ ಇಲ್ಲಿ ಇಟ್ಕೇಸಿಂದ ಇಲ್ಲಿ ಸೈಡಿಗೆ ಒಂದು ಸ್ವಲ್ಪ ಸಣ್ಣದು ಮಾಡ್ಕೋತೀನಿ. ಸಣ್ಣ ಮಾಡ್ಕೊಂಡು ಈಗ ಈ ಥರ ಬತ್ತು. ಆದರೆ ಈ ಸ್ಟಿಕರ್ಗಳು ಒಂದು ಸ್ವಲ್ಪ ಅನಿಮೇಟೆಡ್ ಆಗಿ ಬರಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿ ಭಾಳಷ್ಟು ಆಪ್ಷನ್ಗಳು ಅದಾವೆ. ಈ ಥರ ನೀವು ಸ್ಟಿಕರ್ಗಳು ಹಚ್ಬೋದು. ಈ ಥರ ಸ್ಟಿಕರ್ಗಳು ನಿಮಗೆ ಇಲ್ಲಿ ಭಾಳಷ್ಟು ಸಿಗ್ತಾವೆ. ಈಗ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಟೆಕ್ಸ್ಟ್ ಬರೀಬೇಕು, ಏನಾದರೂ ನಿಮ್ಮದು ರೈಟಿಂಗಲ್ಲಿ ಬರಬೇಕು, ಅದಕ್ಕೆ ಹೇಗೆ ಮಾಡೋದು? ಅದಕ್ಕೆ ಮಾಡಲಿಕ್ಕೆ ಭಾಳಷ್ಟು ಈಸಿ ಇದೆ. ಎಲ್ಲರಿಗಿಂತ ಮೇಲ್ಗಡೆ ಇಲ್ಲಿ 3ನೇ ನಂಬರ್ಗೆ ಒಂದು ಆಪ್ಷನ್ ಇದೆ. ಟಿ ಅಂತ ಒಂದು ಆಪ್ಷನ್ ಇಲ್ಲಿ ಬರೆದಿದ್ದಾರೆ.
ಹೀಗೆ ಟಿ ಅಂತ ಒಂದು ಆಪ್ಷನ್ ಬರ್ತಿದೆ. ಈ ಟಿ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಬಹಳಷ್ಟು ಟೆಕ್ಸ್ಟು ಮತ್ತು SRT ಫೈಲ್ಸ್ಗಳು ಅದಾವ. ಆದರೆ ನಾವು ಟೆಕ್ಸ್ಟ್ಗೆ ಕ್ಲಿಕ್ ಮಾಡೋಣ. ಟೆಕ್ಸ್ಟ್ಗೆ ಕ್ಲಿಕ್ ಮಾಡಿದಾಗ ಟೈಟಲ್ನಲ್ಲಿ ಏನಾದರೂ ಬರಿಬೇಕಾದ್ರೆ ನಾವೇನು ಮಾಡಬೇಕು, ಯಾವುದಾದ್ರೂ ಒಂದು ಟೈಟಲ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಭಾಳಷ್ಟು ಇಲ್ಲಿ ಟೈಟಲ್ಸ್ಗಳು ಅದಾವ, ಭಾಳಷ್ಟು ಫಾರ್ಮೆಟ್ಗಳು ಅದಾವ. ಆ ಫಾರ್ಮೆಟ್ಗಳು ಕೂಡ ತೊಗೊಂಡು ಕೇಸಿ ನಾವು ನಮ್ಮ ಟೈಟಲ್ನಲ್ಲಿ ಸಿಂಗಾರ ಮಾಡ್ಬೋದು. ಅದು ಹೇಗಪ್ಪ ಅಂದರೆ ಇಲ್ಲಿ ಮಾಸ್ಕದ ಒಂದು ಆಪ್ಷನ್ ಇದೆ, ಇದು ಫ್ರೇಮ್ಗಳು ಅದಾವ, ಇಲ್ಲಿ ಬ್ಲಾಗ್ ಅದ, ಇಲ್ಲಿ ಮತ್ತು ವಾಲ್ಕನ್ ಅದ. ಈ ಬ್ಲಾಗ್ ಆನ್ ಅಂತ ಇದು 3ನೇ ನಂಬರ್ದ ಇದು ಇದೆಯಲ್ಲ, ಇದು ನಾನು ತಗೋತೀನಿ ನೋಡೋಣ ಇದು ಹೇಗೆ ಕಾಣುತ್ತೆ ಅಂತ. ಇದು ಕ್ಲಿಕ್ ಮಾಡ್ಕೊಂಡೆ. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂತು. ಇಲ್ಲಿ ಇದು ಬರೋಣ, ಎಷ್ಟು ಬೇಕು ಇದು ಉದ್ದ ಮಾಡ್ಕೋಬೋದು. ಆದರೆ ನಾನು ಇಲ್ಲೇ ಇಷ್ಟೇ ಇಟ್ಕೋತೀನಿ. ಆದರೆ ಇದಕ್ಕೆ ನಾನು ಇಲ್ಲಿ ಮೇಲ್ಗಡೆ ನಾವು ಕ್ಲಿಕ್ ಮಾಡಿದಾಗ ಇದು ಲೇಔಟ್ ಈ ಥರ ಒಂದು ಕೆಳಗಿಂದ ಒಂದು ಸ್ಪೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಏನು ಮಾಡಿದ, ಇಲ್ಲಿ ಏನು ಬರ್ತಿದೆ ಬ್ಲಾಗ್ 01 ಅಂತ ಬರ್ದಿದ್ದಾರಲ್ಲ, ಇದಕ್ಕೆ ನಾವು ತೆಗಿಯೋಣ. ಇದಕ್ಕೆ ನಾವು ತೆಗೆದ ಕೇಸಿಂದ ಏನರ ಇಲ್ಲಿ ಬರೆಯೋಣ. ಇಲ್ಲಿ ಏನು ಬರೆಯೋಣ, ಜವಾರಿ. ಓಕೆ, ಜವಾರಿ ಕ್ರಿಯೇಟರ್ ಅಂತ ಬರಿತೀನಿ. ಈಗ ನಾವು ಪ್ಲೇ ಮಾಡಿ ನೋಡೋಣ. ನೋಡಿದೆ ಈ ಥರ ಬಂತು. ಈ ಥರ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಫಾಂಟ್ ಎಲ್ಲ ನೀವು ಕೂಡ ಚೇಂಜ್ ಮಾಡ್ಕೋಬೋದು. ಫಾಂಟ್ನಲ್ಲಿ ಹೋದಾಗ ಇಲ್ಲಿ ಬಹಳಷ್ಟು ಫಾಂಟ್ಗಳು ಅದಾವ, ಚೇಂಜ್ ಮಾಡ್ಕೋಬೋದು. ಇಲ್ಲಿ ಮತ್ತು ಆ ಫಾಂಟ್ದ ಕಲರ್ ಕೂಡ ಇಲ್ಲಿಂದ ಚೇಂಜ್ ಮಾಡ್ಕೋಬೋದು. ಅದನ್ನು ಹೇಗೆ ನೋಡ್ತಾ ಇದ್ದೀನಿ. ಈ ಫಾಂಟ್ನಲ್ಲಿ ಹೋಗ್ತೀನಿ. ಫಾಂಟ್ನಲ್ಲಿ ಹೋದಾಗ ಪೀಸಿನೆಸ್ ಅಂತ ಒಂದು ಫಾಂಟ್ ಹೋದಾಗ ಇಲ್ಲಿ ಇದೆ ನೋಡಿ, ಇದು ಫಾಂಟ್ ಚೇಂಜ್ ಆಯಿತು. ಓಕೆ, ಮೋಷನ್ ಅದ. ಓಕೆ, ಈ ಥರ ನೀವು ಫಾಂಟ್ಗಳು ಕೂಡ ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಮತ್ತು ಇಲ್ಲಿ ಏನಲ್ಲಿ ಹೋದಾಗ ಇಲ್ಲಿ ಭಾಳಷ್ಟು ಟೈಟಲ್ಗಳು ಅದಾವ, ಬೇರೆ ಮತ್ತಷ್ಟು ಫಾಂಟ್ಗಳು ಅದಾವ. ನೋಡ್ತಾ ಇದ್ದಾರೆ ಜವಾರಿ ಕ್ರಿಯೇಟರ್. ಓಕೆ, ಈ ಥರ ನೀವು ಫಾಂಟ್ ಇದಕ್ಕೆ ದೊಡ್ಡದು ಸಣ್ಣದು ಮಾಡ್ಕೋಬಹುದು. ಈ ಥರ ಮತ್ತು ಇದಕ್ಕೆ ಫಾಂಟ್ದ ಕಲರ್ ಚೇಂಜ್ ಮಾಡಬೇಕಾದ್ರೆ ಈ ಥರ ಇಲ್ಲಿ ಬಂದೀವಿ. ಭಾಳಷ್ಟು ಫಾಂಟ್ದ ಕಲರ್ ಬರ್ತಾವೆ. ಇಲ್ಲಿ ಯೆಲ್ಲೋ ಅದ, ಓಕೆ, ಇಲ್ಲಿ ಬ್ಲೂ ಅದ, ಮತ್ತು ಇಲ್ಲಿ ವೈಟ್ ಅದ, ಇಲ್ಲಿ ಬ್ಲ್ಯಾಕ್ ಅದ, ಇಲ್ಲಿ ಗ್ರೀನ್ ಅದ. ಮತ್ತು ಇದರ ಒಳಗೆ ಫಾಂಟ್ ಒಳಗೆ ಒಂದು ಸ್ವಲ್ಪ ಏನಾದರೂ ರೆಡಿಮೇಡ್ ಸ್ಟ್ರಕ್ಚರ್ ಎಡಿಟಿಂಗ್ ಮಾಡಿದಂಥ ಇದು ಬೇಕಂದರೆ ಇಲ್ಲಿ ಅದ. ಇಲ್ಲಿ ಟೈಟಲ್ಗೆ ಈ ಟಿಗೆ ಕ್ಲಿಕ್ ಮಾಡಿದಾಗ ಇದು ಹೀಗೆ ಬರುತ್ತೆ, ಈ ಟಿಗೆ ಕ್ಲಿಕ್ ಮಾಡಿದಾಗ ಹೀಗೆ ಬರುತ್ತೆ. ಮೇಲ್ಗಡೆ ಭಾಳಷ್ಟು ಆಪ್ಷನ್ಗಳು ಅದಾವೆ. ಟೆಕ್ಸ್ಟ್ ಮತ್ತು ಬಾರ್ಡ್ರು ಬೇಕಾದರೆ ಈ ಬಾರ್ಡ್ರಿಗೆ ನಾವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನೋಡ್ತಾ ಇದ್ರೆ ತೆಳಗಡೆಯಲ್ಲಿ ಈ ಸೆಕ್ಷನ್ಗೆ ನಾವು ಹೋದಾಗ ಈ ಥರ ಇಲ್ಲಿ ಕೈ ಆಡಿಸ್ಬೇಕು. ನೀವು ಕೈ ಆಡಿಸಿದ್ರೆ ನಿಮಗೆ ಇಲ್ಲಿ ಗೊತ್ತಾಕೈತಿ ಈ ವಿಡಿಯೋದಲ್ಲಿ ಟೈಟಲ್ ಹೇಗೆ ಹಚ್ಬೋದು. ಭಾಳಷ್ಟು ಇಲ್ಲಿ ಗ್ರಾಫಿಕ್ಗಳು ಅದಾವೆ, ಆ ಗ್ರಾಫಿಕ್ಗಳು ನೀವು ಯೂಸ್ ಮಾಡ್ಕೋಬಹುದು. ಈ ಟೆಕ್ಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಇದು ಯಾವುದು ಬೇಕಾದೋ ಅದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಓಕೆ, ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ಚಂದ ಕಾಣ್ತಾ ಇದೆ. ಓಕೆ, ಮತ್ತು ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ಬಾರ್ಡ್ರಿಗೆ ಕ್ಲಿಕ್ ಮಾಡಿಕೊಂಡು ನೀವು ಏನು ಬೇಕಾದರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಬಾರ್ಡ್ರ್ ಹೇಗೆ ಬೇಕು ನಿಮ್ಗೆ, ನಮ್ಗೆ ಕರಿ ಬೇಕು ಅಥವಾ ಯೆಲ್ಲೋ ಬೇಕು ಅಥವಾ ವೈಟ್ ಬೇಕು ಅಥವಾ ಬ್ಲೂ ಬೇಕು, ಈ ಥರ ನೀವು ಮಾಡ್ಕೋರಿ. ಈ ಥರ ಮಾಡಿದರೆ ನಿಮ್ಮ ಟೆಕ್ಸ್ಟ್ನಲ್ಲಿ ಭಾಳಷ್ಟು ಒಂದು ಸ್ವಲ್ಪ ಯೂನಿಕ್ನೆಸ್ ಬರ್ತೈತಿ. ಅದು ಎಡಿಟಿಂಗ್ನಲ್ಲಿ ನೋಡುವವರೆಗೆ ಕೂಡ ಭಾಳ ಚೆಂದ ಕಾಣ್ತೈತಿ. ಮತ್ತು ಇನ್ನೊಂದು ವಿಷಯ, ಈ ಟೈಟಲ್ನಲ್ಲಿ ಹೋದಾಗ ಕೆಳಗಡೆ ಇನ್ನೂ ಭಾಳಷ್ಟು ನಿಮಗೆ ಕ್ಯಾಟಗರಿಯ ಬೇರೆ ರೆಡಿಮೇಡ್ ಪ್ರಿಸೆಟ್ಗಳು ಸಿಗ್ತಾವೆ. ಈ ಪ್ರಿಸೆಟ್ಗಳು ನೀವು ಯೂಸ್ ಮಾಡಿದರೆ ನಿಮಗೆ ಭಾಳ ಒಂದು ಸ್ವಲ್ಪ ಸಿಂಗಾರ ಆಕೈತಿ ನಿಮ್ಮ ವಿಡಿಯೋ. ಈ ಕೆಳಗಡೆ ಹೋಗ್ತೀನಿ ನಾನು, ನೋಡ್ರಿ ಎಷ್ಟು ಪ್ರಿಸೆಟ್ಗಳು ಇಲ್ಲಿ ರೆಡಿಮೇಡ್ ಅದಾವ. ಇಲ್ಲಿ ಯಾವುದೇ ಒಂದು ಪ್ರಿಸೆಟ್ ಯಾವುದು ನಿಮಗೆ ಇಷ್ಟ ಆಕೈತಿ ಅದು ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ಇರುವಂಥ ಟೆಕ್ಸ್ಟ್ ವರ್ಡ್ಸ್ಗಳನ್ನು ತೆಗೆದುಕೊಂಡು ನೀವು ಏನು ತೋರಿಸ್ಬೇಕತ್ತೀರೋ, ಏನು ಹೇಳಬೇಕತ್ತೀರೋ ಆ ಟೆಕ್ಸ್ಟ್ಗಳನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಯಾವುದಾದ್ರೂ ಇನ್ನೊಂದು ಟೆಕ್ಸ್ಟ್ ತೊಗೊಂಡು ನಿಮಗೆ ಅದು ತೋರಿಸ್ತೀನಿ. ಈಗ ನಾನು ಇದು ಬೂಮ್ದ ಒಂದು ತೊಗೋತೀನಿ. ಇದು ಬೂಮ್ದ ಒಂದು ಆಪ್ಷನ್ ಇದೆಯಲ್ಲ, ಈ ಬೂಮ್ ಸ್ಟಿಕರ್ದ ಒಂದು ತೊಗೋತೀನಿ. ಇದು ಬೂಮ್ದು ಸ್ಟಿಕರ್ ತೊಗೊಂಡೆ ನಾನು. ಬೂಮ್ ಸ್ಟಿಕರ್ ಬರೋಣ, ಇದಕ್ಕೆ ಪ್ಲೇ ಮಾಡಿ ನೋಡೋಣ ಏನಿದೆ ಅಂತ. ಬೂಮ್. ಓಕೆ, ಇದಕ್ಕೆ ಏನು ಮಾಡೋಣ, ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡೋಣ, ಸಣ್ಣದು ಮಾಡ್ಕೇಸಿಂದ ಇಲ್ಲಿ ಸೈಡಿಗೆ ಬರೋಣ. ಎಸ್ ಅಂತ ಬರ್ದೆ ಇದಕ್ಕೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಹೇಗೆ ಬರ್ತಾ ಇದೆ ಅಂತ. ಈ ಥರ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು ನಿಮ್ಮ ವಿಡಿಯೋಗೆ. ಟೈಟಲ್ ಏನಾದರೂ ಯೂನಿಕ್ ಪ್ರಿಸೆಟ್ಗಳು ಬೇಕಾದರೆ VN ಆ್ಯಪ್ನಲ್ಲಿ ಟೈಟಲ್ ಸೆಕ್ಷನ್ನಲ್ಲಿ ಹೋದಾಗ ಇದು ಭಾಳಷ್ಟು ನಿಮಗೆ ಪ್ರಿಸೆಟ್ಗಳು ಸಿಗ್ತಾವೆ. ಈಗ ನಿಮ್ಮ ವಿಡಿಯೋದಲ್ಲಿ ಏನಾದರೂ ನಾವು ಕ್ಯಾಪ್ಷನ್ ಬರೀಬೇಕು. ಈಗ ನಂದು ಒಂದು ವಿಡಿಯೋ ಅದ, ಈ ವಿಡಿಯೋಗೆ ನಾನು ನೋಡ್ತೀನಿ. ಹಾಯ್ ಗೆಳೆಯರೇ, ನಮಸ್ಕಾರ, ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ಈ ಥರ ಕ್ಯಾಪ್ಷನ್ ಬರೀಬೇಕು. ನಾವು ಏನು ಬರೀಬೇಕು, ನಾನು ಹೇಳ್ತಾ ಇದ್ದೀನಿ, ಆ ಕ್ಯಾಪ್ಷನ್ಗಳು ಆ ಟೈಟಲ್ಗಳು ಇಲ್ಲಿ ವಿಡಿಯೋ ಮೇಲೆ ಬರಬೇಕು. ಏನು ಮಾಡೋಣ, ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ವಿಡಿಯೋದ ಮೇಲೆ ನೀವು ಕ್ಯಾಪ್ಷನ್ ಹಚ್ಚಬೇಕಂತ ಮಾಡಿದ್ದೀರೋ ಆ ವಿಡಿಯೋಗೆ ನೀವು ಇಲ್ಲಿ ತೊಗೊಂಡು ಬಂದ ಕೇಸಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾವು ಟೈಟಲ್ ಮೇಲೆ ಹೋಗೋಣ, ಟೆಕ್ಸ್ಟ್ ಮೇಲೆ ಹೋಗಿ ಕೇಸಿಂದ ಇದು ಕೆಳಗಡೆ ಬಂದ ಕೇಸಿಂದ ಯಾವುದಾದ್ರು ಹೆಡ್ಡಿಂಗ್ ಆ್ಯಡ್ ಎ ಹೆಡ್ಡಿಂಗ್ ತೊಗೋತೀನಿ. ತೊಗೊಂಡು ಕೇಸಿಂದ ನಾನು ಇಲ್ಲಿ ತೊಗೋತೀನಿ. ನಾನು ಇದಕ್ಕೆ ಬರ್ಕೋತೀನಿ. ಇಷ್ಟು ಬರ್ದೆ ನಾನು ಹಾಯ್ ಜವಾರಿ ಅಂತ ಬರ್ದೆ ಕೇಸಿಂದ ಇದಕ್ಕೆ ನಾನು ಇಷ್ಟೇ ಇಟ್ಕೊಂಡು ಕೇಸಿಂದ
ಇದಕ್ಕೆ ನಾನು ಏನು ಮಾಡೋಣ, ಇಲ್ಲಿ ಫಾಂಟ್ ಸೈಜ್ಗೆ ಹೋಗೋಣ, ಎಫೆಕ್ಟ್ಸ್ನಲ್ಲಿ ಹೋಗೋಣ, ಎಫೆಕ್ಟ್ಸ್ನಲ್ಲಿ ಹೋಗಿ ಕೇಸಿಂದ ಈ ಕಲರ್ನಲ್ಲಿ ಹೋಗೋಣ, ಕಲರ್ನಲ್ಲಿ ಹೋಗಿ ಕೇಸಿಂದ ಇದರದ ಒಂದು ಬ್ಯಾಕ್ಗ್ರೌಂಡ್ಗೆ ನಾನು ಬ್ಲ್ಯಾಕ್ ಇಟ್ಕೋತೀನಿ. ಬ್ಲ್ಯಾಕ್ ಇಲ್ಲಿಗಂದ್ರೂ ಕೂಡ ಇಲ್ಲಿ ಬ್ಲೂ ಕೂಡ ಇಟ್ಕೋಬಹುದು. ಇಲ್ಲಿ ಬ್ಲ್ಯಾಕೇ ಇಟ್ಕೊಂಡೆ ನಾನು, ಬ್ಲ್ಯಾಕೇ ಇಟ್ಕೊಂಡು ಕೇಸಿಂದ ಇದಕ್ಕೆ ನಾವು ಅಥವಾ ಬ್ಲೂ ಇಟ್ಕೊಳ್ಳೋಣ. ಬ್ಲೂ ಇಟ್ಕೊಂಡು ಕೇಸಿಂದ ಈ ಕಲರ್ದ ಒಂದು ಟೈಟಲ್, ಈಗ ಟೈಟಲ್ದ ಅಕ್ಷರಗಳ ಕಲರ್ ಏನಿದೆ ಅದು ನಾವು ಈಗ ಎಲ್ಲೋ ಇಟ್ಕೊಂಡಿವಿ. ಎಲ್ಲೋ ಇಟ್ಕೊಂಡು ಕೇಸಿಂದ ಇದಕ್ಕೆ ನಾವು ಈ ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಜಾಸ್ತಿ ಕೂಡ ನಾವು ಮಾಡ್ಕೋಬಹುದು. ಇದಕ್ಕೆ ಬೇಡ, ಓಕೆ ಇದು ರೆಡಿ ಆಯಿತು. ಈಗ ನಾವು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ, ಕಡಿಮೆ ಮಾಡಿಕೊಂಡು ಇಲ್ಲಿ ಇಟ್ಕೋತೀನಿ. ಓಕೆ, ಹಾಯ್ ಜವಾರಿ, ಓಕೆ ಇಟ್ಕೊಂಡೆ ನಾನು. ಇದಕ್ಕೆ ಒಂದು ಸ್ವಲ್ಪ ಜೂಮ್ ಇನ್ ಜೂಮ್ ಔಟ್ ಮಾಡ್ಕೋತೀನಿ. ಹಾಯ್ ಜವಾರಿ ಕ್ರಿಯೇಟರ್. ಈಗ ಈ ಟೈಟಲ್ ಸಿಂಪಲಾಗಿ ಬರ್ತಾ ಇದೆ. ಸಿಂಪಲಾಗಿ ಬಂದರೆ ಇದು ಸರಿ ಕಾಣಿಸಂಗಿಲ್ಲ. ಈಗ ನಾವು ಇದಕ್ಕೆ ಏನಾದರೂ ಒಂದು ಇಫೆಕ್ಟ್ ಕೊಡಲಿಕ್ಕೆ ನಾವೇನು ಮಾಡೋಣ, ಇದಕ್ಕೆ ನಾವು ಇಲ್ಲಿ ಆ ಟೈಟಲ್ ಟ್ರ್ಯಾಕ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಮೋಷನ್ದ ಒಂದು ಆಪ್ಷನ್ ಇದೆ. ಇದೆಯಲ್ಲ, ಇದಕ್ಕೆ ನಾವು ಕ್ಲಿಕ್ ಮಾಡೋಣ. ಮೋಷನ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ಇಫೆಕ್ಟ್ಗಳು ಬರ್ತಾವೆ. ಇಲ್ಲಿ ನೋಡಿ ಫೇಡ್ ಇದೆ ಮತ್ತು ಸ್ಕೇಲ್ ಇದೆ. ಓಕೆ, ಇಲ್ಲಿ ಸ್ಪಿನ್ ಇದೆ ಮತ್ತು ಸೈಡ್ ಇದೆ ಮತ್ತು ರಿವರ್ಸ್ ಇದೆ ಮತ್ತು ಗ್ರೇಡೇನ್ ಇದೆ. ಭಾಳಷ್ಟು ಅದಾವ. ನಾವು ಸ್ಪಿನ್ಗೆ ಕ್ಲಿಕ್ ಮಾಡಿದಾಗ ಹೀಗೆ ಬರ್ತೈತಿ, ಸ್ಕೇಲ್ಗೆ ಕ್ಲಿಕ್ ಮಾಡಿದಾಗ ಹೀಗೆ ಬರ್ತೈತಿ. ಸ್ಕೇಲ್ಗೆ ಕ್ಲಿಕ್ ಮಾಡಿದಾಗ ಇದು ಭಾಳ ಚಂದ ಕಾಣ್ತೈತಿ. ಇದಕ್ಕೆ ನಾನು ಕ್ಲಿಕ್ ಮಾಡ್ಕೋತೀನಿ, ಒಂದು ಸ್ವಲ್ಪ ಇದರದ ಸ್ಪೀಡ್ ಕಡಿಮೆ ಮಾಡ್ಕೋತೀನಿ. ಓಕೆ, ಹಾಯ್ ಜವಾರಿ ಕ್ರಿಯೇಟರ್ ಗೈಡ್. ಇದಕ್ಕೆ ಕ್ಲಿಕ್ ಮಾಡೋಣ. ಇದಕ್ಕೆ ಕ್ಲಿಕ್ ಮಾಡಿಕೇಶನ್ ಇದಕ್ಕೆ ಸ್ಪ್ಲಿಟ್ ಮಾಡೋಣ. ಮೇಲ್ಗಡೆ ಟೈಟಲ್ಗೆ ಇದಕ್ಕೆ ಎಡಿಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟರ್ ಗೈಡ್ ಇಷ್ಟನ್ನು ಬರ್ದಕೇಸಿಂದ ಇದು ನಾವು ಮತ್ತೊಮ್ಮೆ ಪ್ಲೇ ಮಾಡಿ ತೋರಿಸ್ತೇನೆ ನಿಮಗೆ. ಕ್ರಿಯೇಟರ್ ಗೈಡ್ ಇಲ್ಲಿ ಮತ್ತೊಮ್ಮೆ ಫಸ್ಟ್ಲಿಂದ ಹಾಯ್ ಜವಾರಿ ಕ್ರಿಯೇಟರ್ ಗೈಡ್ ಇಷ್ಟು ಕಟ್ ಮಾಡಿಕೇಸಿಂದ ಮತ್ತೊಮ್ಮೆ ಮತ್ತು ಟೈಟಲಿಗೆ ಕ್ಲಿಕ್ ಮಾಡ್ತೀನಿ. ಟೈಟಲಿಗೆ ಕ್ಲಿಕ್ ಮಾಡ್ಕೊಂಡು ಮತ್ತು ಸ್ಪ್ಲಿಟ್ ಆಪ್ಷನ್ಗೆ ನಾನು ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಇದೆಯಲ್ಲ, ಈ ಸ್ಪ್ಲಿಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇದು 2 ಭಾಗದಲ್ಲಿ ಡಿವೈಡ್ ಆಗುತ್ತೆ. ಕ್ರಿಯೇಟರ್ ಗೈಡ್ ಆ ಕ್ರಿಯೇಟರ್ ಗೈಡ್ಗೆ ನಾನು ತೆಗಿತೀನಿ. ತೆಗೆದಕೇಸಿಂದ ಇಲ್ಲಿ ಯೂಟ್ಯೂಬ್ ಚಾನಲ್ ಅಂತ ಬರ್ತೀನಿ. ಯೂಟ್ಯೂಬ್ ಚಾನಲ್ ಇಷ್ಟು ಬರೆದೆ ನಾನು. ಓಕೆ, ಇದೇ ಕ್ಯಾಪ್ಷನ್ಗಳು ಇಂಗ್ಲೀಷ್ನಲ್ಲಿ ಇದಾವೆ, ಬೇಕಾದರೆ ನೀವು ಕನ್ನಡದಲ್ಲಿ ಕೂಡ ಬರೀಬೋದು. ನಾವು ಇದಕ್ಕೆ ಪ್ಲೇ ಮಾಡಿ ನೋಡೋಣ. ಓಕೆ, ಹಾಯ್ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ಓಕೆ, ಯಾವಾಗ ನಿಮ್ಮ ಶಬ್ದಗಳು ಬರ್ತಾವೆ ಆವಾಗ ಆ ಶಬ್ದಗಳು ಬರಬೇಕು. ಯಾವ ಶಬ್ದ ನೀವು ಬಾಯಿಲಿಂದ ಹೇಳ್ತೀರಿ ಆವಾಗ ಆ ಶಬ್ದಗಳು ನೀವು ಪರ್ಟಿಕ್ಯುಲರಾಗಿ ಆ ಶಬ್ದ ಮೇಲೇ ಆ ಟೆಸ್ಟ್ಗಳು ಬರಬೇಕು. ಈ ಥರ ನೀವು ಎಡಿಟಿಂಗ್ ಮಾಡೋದು ಕಲೀರಿ. ಈಗ ನಾನು ಈ ಗಡ್ಬಡ್ನಲ್ಲಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ. ಇದೇ ವಿಡಿಯೋಗಳಿಗೆ ನಾವು ಈಗ ಇದೇ ಟೆಸ್ಟ್ಗಳಿಗೆ ಕನ್ನಡದಲ್ಲಿ ಕೂಡ ನಾವು ಬರ್ಕೋಬಹುದು. ಏನು ಭಾಳ ಈಸಿ ಇದೆ. ಇಂಗ್ಲೀಷ್ನಲ್ಲಿ ಬರೆಯೋಕ್ಕಿಂತ ನೀವು ಕನ್ನಡ ಫಾಂಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಕನ್ನಡದಲ್ಲಿ ಬರೀಬೇಕು. ನಾನು ಕನ್ನಡ ಫಾಂಟ್ ಇದರೊಳಗೆ ನಾನು ತೊಗೊಂಡಿಲ್ಲ, ಅದಕ್ಕಾಗಿ ನಾನು ಕನ್ನಡ ಯೂಸ್ ಮಾಡ್ತಾ ಇಲ್ಲ. ಸೊ ಈ ಥರ ನೀವು ಮಾಡಿಕೊಡ್ರಿ. ಸೊ ಇವತ್ತಿನ ಈ 2ನೇ ಭಾಗದಲ್ಲಿ ಏನು ನಾನು ನಿಮಗೆ ಹೇಳ್ಕೊಟ್ಟಿನಿ ಅದೇ ಥರ ನೀವು ಮೊದಲು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ 3ನೇ ಭಾಗ ಅತಿ ಬೇಗದಲ್ಲಿ 1 ದಿನ 2 ದಿನದಲ್ಲಿ ತಗೊಂಡು ಬರ್ತೀನಿ. ಅದು ವಿಡಿಯೋ ನೋಡಿಕೆಸಿಂದ 3ನೇ ಭಾಗದಲ್ಲಿ ನಾನು ಏನೇನು ಕಲಿಸ್ತೀನಿ ಅದಕ್ಕೆ ನಿಮ್ಮ ವಿಡಿಯೋ ಎಡಿಟಿಂಗ್ನಲ್ಲಿ ಇಂಪ್ಲಿಮೆಂಟ್ ಮಾಡಿರಿ. ಇದು ಎಲ್ಲ ಏನಿದೆಯಲ್ಲ, 1ನೇ ಭಾಗ 2ನೇ ಭಾಗ ಈಗ 3ನೇ ಭಾಗ ಬರೋದು ಎಲ್ಲ ಇದು ಬೇಸಿಕ್ ಎಡಿಟಿಂಗ್ ಟೂಲ್ಸ್ಗಳು ನಾನು ನಿಮಗೆ ಕಲಿಸ್ಲಾಗ್ತೀನಿ. ಇದರಲ್ಲಿ ಭಾಳಷ್ಟು ಅಡ್ವಾನ್ಸ್ ಟೆಕ್ನಿಕಲ್ ಅದ. ಒಂದೊಂದು ಇಫೆಕ್ಟ್ಗೆ ನಾವು ಹೇಗೆ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ವಿಶ್ಲೇಷಣವಾಗಿ ನಾನು ಭಾಳ ಎಕ್ಸ್ಪೆರಿಮೆಂಟ್ನಲ್ಲಿ ಭಾಳ ಮುಂದಿನ ವಿಡಿಯೋದಲ್ಲಿ ನಿಮಗೆ VN ಎಡಿಟಿಂಗ್ ಆ್ಯಪ್ನಿಂದ ನೀವು ಎಡಿಟಿಂಗ್ ಮಾಡೋದನ್ನು ನಿಮಗೆ ಕಲಿಸ್ತೀನಿ. ಅಡ್ವಾನ್ಸ್ ಫೀಚರ್ಗಳನ್ನು ನಿಮಗೆ ಅಡ್ವಾನ್ಸ್ ಎಡಿಟಿಂಗ್, ಪ್ರೋ ಎಡಿಟಿಂಗ್ ಹೇಗೆ ಮಾಡೋದು ಅನ್ನೋದು ನಿಮಗೆ ಕಲಿಸ್ತೀನಿ. ಅದಕ್ಕಾಗಿ ಈ ವಿಡಿಯೋಗೆ ಲೈಕ್ ಮಾಡಿಕೊಡ್ರಿ. ನಿಮ್ಮ ಈ ಚಾನಲ್ ಮೇಲೆ ಹೊಸದಾಗಿದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋ ನಿಮಗೆ ಜೊತೆಗೆ ಶೇರ್ ಮಾಡಿರಿ. ಯಾರಿಗೆ ವಿಡಿಯೋ ಎಡಿಟಿಂಗ್ ಕಲಿಯುವ ಆಸಕ್ತಿ ಇದೆ ಅವರಿಗೆ ನೀವು ಶೇರ್ ಮಾಡಿರಿ. ಸೊ ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ 3ನೇ ಭಾಗದ ಒಂದು ಸ್ವಲ್ಪ ನೀವು ಕಾಯ್ತಾ ಇರಿ. ಅತಿ ಬೇಗದಲ್ಲಿ 3ನೇ ಭಾಗ ತರ್ತೀನಿ. ನಮಸ್ಕಾರ ಜವಾರಿ ಮಂದಿಗೆ.